ಈ ರಹಸ್ಯಮಯ ಗುಹೆ ಈಗ ಕೇರಳ ಸರ್ಕಾರದ ಸುಪರ್ದಿಯಲ್ಲಿದೆ. ಈ ಗುಹೆಗೆ ಹೋಗಲು ಕಾಲ್ದಾರಿ ಮಾತ್ರ ಇದೆ. ಶಬರಿಮಲೆ ದೇವಸ್ಥಾನದಿಂದ ಈ ಗುಹೆ ಸರಿಯಾಗಿ 7 ಕಿಲೋಮೀಟರ್ ದೂರದಲ್ಲಿದೆ. ಇದು ಪುಲಮೇಡು ಎಂಬ ಜಾಗ. ಇದು ದಟ್ಟವಾದ ಅರಣ್ಯ. ಇದನ್ನು ಕ್ರಮಿಸಲು ಕನಿಷ್ಠ ಪಕ್ಷ 3 ರಿಂದ 4 ಗಂಟೆ ಬೇಕಾಗುತ್ತದೆ. ಕಾರಣ ಅಷ್ಟು ಭಯಾನಕವಾದಂತಹ ದಟ್ಟವಾದ ಕಾಡು. 100 ವರ್ಷ ಕಾಲ ಈ ಗುಹೆ ಗಿಡಗಂಟೆಗಳಿಂದ ಆವರಿಸಿತ್ತು ಹಾಗೂ ದಟ್ಟವಾದ ಅರಣ್ಯದಿಂದ ಆವರಿಸಿ ಮುಚ್ಚಿ ಹೋಗಿತ್ತು. ಆದ್ರೆ 1879 ಆಸುಪಾಸು ಒಬ್ಬ ಬ್ರಿಟಿಷ್ ಅಧಿಕಾರಿ ವಿಲಿಯಂ ಕಲೆನನ್ ಹುಲಿಗಳ ಬೇಟೆ ಮಾಡಲು ಹೋಗಿ ಈ ಗುಹೆ ಅವನಿಗೆ ಗೋಚರಿಸುತ್ತದೆ. ಆಮೇಲೆ ಸ್ಥಳೀಯ ಬುಡಕಟ್ಟು ಜನಾಂಗದಿಂದ ಗೊತ್ತಾಗಿದ್ದು ಈ ಗುಹೆ ಹಿಂದೆ ಅಯ್ಯಪ್ಪ ಸ್ವಾಮಿ ತನ್ನ ತಾಯಿಗಾಗಿ ಹುಲಿಯ ಹಾಲನ್ನು ತರಲು ಬಂದಾಗ ಈ ಗುಹೆಯಲ್ಲಿ ವಾಸವಾಗಿದ್ದನು ಎಂದು. ಈ ಗುಹೆಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಪರೀಕ್ಷೆ ಮಾಡಿದಾಗ ಬ್ರಿಟಿಷ್ ಅಧಿಕಾರಿಗಳಿಗೆ ಹಾಗೂ ವಿಜ್ಞಾನಿಗಳಿಗೆ ಗೊತ್ತಾಗಿದ್ದು ಈ ಗುಹೆಯಲ್ಲಿ ಅಪಾರ ಪ್ರಮಾಣದ ಖಜಾನೆ ಇತ್ತು, ಸಂಪತ್ತು ಇತ್ತು ಎಂದು. ಆಮೇಲೆ ಕೆಲವು ಸ್ಥಳೀಯ ಬುಡಕಟ್ಟು ಜನಾಂಗದವರನ್ನ ಬಳಸಿ ಅಲ್ಲಿರುವ ಸಂಪತ್ತನ್ನ ದೋಚಿ ಬ್ರಿಟನ್ನಿಗೆ ಕಳಿಸಿದ್ದರು. ಯಾವಾಗ ಈ ವಿಷಯ ಬೆಳಕಿಗೆ ಬಂದಿತ್ತು ಆ ವಿಷಯವನ್ನು ಮುಚ್ಚಿಡಲು ಅಲ್ಲಿ ಹುಲಿಗಳು ವಾಸಿಸುತ್ತವೆ ಎಂದು ಊಹಾಪೋಹ ಮಾಡಿ ಆ ಗುಹೆಯನ್ನು ಕೂಡ ಮುಚ್ಚಲಾಗಿತ್ತು. ಆದರೆ 1968ರಲ್ಲಿ ಕೆಲವು ಅರಣ್ಯ ಅಧಿಕಾರಿಗಳು ಅರಣ್ಯದಲ್ಲಿ ಗಸ್ತು ತಿರುಗುವಾಗ ಈ ಗುಹೆ ಮತ್ತೆ ಪತ್ತೆಯಾಗಿದೆ. ಆದರೆ ಮತ್ತೆ ಕದಿಮರಿಗೆ ಕಳ್ಳರಿಗೆ ಇಲ್ಲಿರುವ ನಿಧಿ ವಿಷಯ ಗೊತ್ತಾಗಿ ಆ ಗುಹೆಯನ್ನ ಪ್ರವೇಶಿಸಬಹುದೆಂದು ಈಗ ಈ ಗುಹೆಯನ್ನ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಹಾಗೂ ಇದನ್ನ ನಿಗಾ ವಹಿಸಿ ನೋಡುತ್ತಿದೆ. ಅಷ್ಟಕ್ಕೂ ಅಯ್ಯಪ್ಪ ಸ್ವಾಮಿ ಈ ಗುಹೆಯಲ್ಲಿ ವಾಸಿಸಲು ಕಾರಣವೇನು? ನಿಜಕ್ಕೂ ಈ ಗುಹೆ ಯಾರಿಗೆ ಸಂಬಂಧಿಸಿದ್ದು? ಇಲ್ಲಿ ಅಷ್ಟು ಪ್ರಮಾಣದ ನಿಧಿ ಹೇಗೆ ಬಂತು? ಅಯ್ಯಪ್ಪನ ಇತಿಹಾಸವೇನು? ಹುಲಿ ಅಯ್ಯಪ್ಪನ ವಾಹನವಾಗಿದ್ದು ಹೇಗೆ? ಅಯ್ಯಪ್ಪನಿಗೂ ಹುಲಿಗಳಿಗೂ ಇರುವ ಸಂಬಂಧವೇನು? ಈ ಎಲ್ಲ ಮಾಹಿತಿ ತಿಳಿಯಬೇಕೆಂದ್ರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸುತ್ತ ದಟ್ಟವಾದ ಅರಣ್ಯವನ್ನು ಆವರಿಸಿಕೊಂಡು ಪ್ರಖ್ಯಾತಗೊಳಿಸಿರುವ ಪುಣ್ಯ ಕ್ಷೇತ್ರವೇ ಶಬರಿಮಲೆ. ಸಹಜವಾದ ಪ್ರಕೃತಿಯ ಮಡಿಲಲ್ಲಿ ಪಂಬಾ ನದಿ ತೀರದಲ್ಲಿ ಪಶ್ಚಿಮ ಪರ್ವತ ಶ್ರೇಣಿಗಳಲ್ಲಿ ಇರುವ ಈ ಪುಣ್ಯ ಕ್ಷೇತ್ರ ಅತ್ಯಂತ ಪವಿತ್ರವಾಗಿದೆ. ಕಲಿಯುಗದಲ್ಲಿ ಕ್ಷಿಪ್ರ ವರಪ್ರಸಾದ ಅನುಗ್ರಹಿಸುವ ದೇವರು ಎಂಬ ನಂಬಿಕೆಗೆ ಪಾತ್ರವಾಗಿರುವ ಶ್ರೀ ಅಯ್ಯಪ್ಪ ಸ್ವಾಮಿಯ ನೆಲವೀಡು ಈ ಕೇರಳದ ಶಬರಿಮಲೆ. ಇದು ವಿಶ್ವದ ಅತ್ಯಂತ ಹೆಚ್ಚು ಭಕ್ತ ಸಮುದಾಯವನ್ನ ಸಂದರ್ಶಿಸುವ ಧಾರ್ಮಿಕ ತಾಣಗಳಲ್ಲಿ ಒಂದಾಗಿದೆ. ಅಯ್ಯಪ್ಪ ಸ್ವಾಮಿಯು ಹರಿ ಮತ್ತು ಹರನಿಗೆ ಜನಿಸಿದ ಎಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ. ಭಸ್ಮಾಸುರನನ್ನು ವಧಿಸಲು ಮೋಹಿನಿ ರೂಪ ತಾಳಿ ಬಂದ ವಿಷ್ಣುವಿನ ರೂಪಕ್ಕೆ ಈಶ್ವರನು ಮನಸೋತ ನಂತರ ಅವರಿಬ್ಬರ ಸಂಗತ್ಯದಿಂದ ಪುಟ್ಟ ಬಾಲಕನೊಬ್ಬ ಆವಿರ್ಭವಿಸುತ್ತಾನೆ. ಆ ಬಾಲಕನನ್ನು ವಿಷ್ಣು ಮತ್ತು ಈಶ್ವರ ಕಾಡಿನಲ್ಲಿ ಇರಿಸಿ ಪುತ್ರ ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡುತ್ತಿದ್ದ ಪಂದಳ ರಾಜ ಬೇಟೆಗೆಂದು ಕಾಡಿಗೆ ಬಂದಾಗ ಅವನ ಕೈಗೆ ಸಿಗುವಂತೆ ಮಾಡುತ್ತಾರೆ. ಅಯ್ಯಪ್ಪನನ್ನು ದತ್ತ ಪಡೆದು ಸಾಕಲಾರಂಭಿಸಿದ ಮೇಲೆ ಆತನ ಸಾಕುತಾಯಿ ರಾಣಿಗೆ ಒಂದು ಮಗುವಾಗುತ್ತದೆ. ನಂತರ ರಾಣಿಯು ಅಯ್ಯಪ್ಪನನ್ನ ಕಡೆಗಣಿಸಲು ಪ್ರಾರಂಭಿಸುತ್ತಾಳೆ. ಅಯ್ಯಪ್ಪನನ್ನು ತನ್ನ ಬಳಿಗ ರಾಜನಾಗಿಸುವ ಮಹಾರಾಜನ ಆಸೆಗೆ ಕೂಡ ಅವಳ ವಿರೋಧ ವ್ಯಕ್ತವಾಗುತ್ತದೆ. ಇದರಿಂದ ತಾನು ಹೆತ್ತ ಮಗನಿಗೆ ವಂಚನೆ ಆಗುತ್ತದೆ ಎಂದು ಭಾವಿಸಿ ಆಕೆ ಅಯ್ಯಪ್ಪನನ್ನ ದೂರ ಮಾಡಲು ಸಂಚು ರೂಪಿಸುತ್ತಾಳೆ. ತನಗೊಂದು ಅಪರೂಪದ ಕಾಯಿಲೆ ಇದ್ದು ಅದು ಗುಣವಾಗಬೇಕೆಂದರೆ ಹುಲಿಯ ಹಾಲು ಬೇಕಾಗುತ್ತದೆ. ಹೀಗಾಗಿ ಅದನ್ನ ತಂದು ಕೊಡುವಂತೆ ಅವಳು ಅಯ್ಯಪ್ಪನಿಗೆ ಹೇಳುತ್ತಾಳೆ. ತಾಯಿ ಹೇಳಿದಂತೆ ಅಯ್ಯಪ್ಪ ಹುಲಿಯ ಹಾಲನ್ನು ತರಲು ಕಾಡಿಗೆ ಹೋಗುವ ದಾರಿಯಲ್ಲಿ ರಾಕ್ಷಸಿ ಮಹಿಷಿ ಎದುರಾಗುತ್ತಾಳೆ. ಆಗ ಮಹಿಷಿಯನ್ನು ಅಯ್ಯಪ್ಪ ಸಂಹರಿಸುತ್ತಾನೆ. ಅಲ್ಲಿಗೆ ಅವನು ಹುಟ್ಟಿದ ಉದ್ದೇಶ ಕೂಡ ಈಡೇರುತ್ತದೆ. ಹಿಂದೆ ಈ ಮಹೇಶ್ ಎಂಬ ರಾಕ್ಷಸಿ ಈ ದಟ್ಟವಾದ ಅರಣ್ಯದಲ್ಲಿ ಇದೇ ಗುಹೆಯಲ್ಲಿ ವಾಸವಾಗಿದ್ದಳು ಹಾಗೂ ಅಲ್ಲಿ ಅಪಾರ ಪ್ರಮಾಣದ ಸಂಪತ್ತನ್ನು ಕೂಡ ಅವಳು ಕೂಡಿಟ್ಟಿದ್ದಳು. ಮುಂದೆ ಅಯ್ಯಪ್ಪ ಈ ಮಹೇಶಿಯನ್ನು ಕೊಂದು ಕೆಲಕಾಲ ಇದೇ ಗುಹೆಯಲ್ಲಿ ಕೂಡ ವಾಸವಾಗಿದ್ದ.
ರಾಣಿ ಹುಲಿಯು ಅಯ್ಯಪ್ಪನನ್ನ ಕೊಂದು ಹಾಕಲಿ ಎಂದೇ ಕಾಡಿಗೆ ಕಳಿಸಿದ್ದಳು. ಆದರೆ ಅಯ್ಯಪ್ಪನಿಗೆ ವಿಷ್ಣು ಹಾಗೂ ಶಿವನ ಆಶೀರ್ವಾದ ಇರುತ್ತದೆ. ಆ ಹುಲಿಗಳನ್ನೇ ಪಳಗಿಸಿ ಅಯ್ಯಪ್ಪ ಹುಲಿಯ ಮೇಲೆ ಕುಳಿತು ಅರಮನೆಗೆ ಬರುತ್ತಾನೆ ಹಾಗೂ ಅಂದಿನಿಂದ ಆ ಹುಲಿಯನ್ನೇ ತನ್ನ ವಾಹನವನ್ನಾಗಿ ಮಾಡಿಕೊಳ್ಳುತ್ತಾನೆ. ಜೊತೆಗೆ ಅಯ್ಯಪ್ಪ ಆ ಹುಲಿಯ ಮೇಲೆ ಕುಳಿತು ಅರಮನೆಗೆ ಬರುವಾಗ ಅವನ ಹಿಂದೆ 100 ಹುಲಿಗಳು ಕೂಡ ಹಿಂಬಾಲಿಸುತ್ತವೆ. ಇಂಥ ಕ್ರೂರ ಪ್ರಾಣಿಯೊಂದಿಗೆ ಬಂದ ಮಣಿಕಂಠನನ್ನು ನೋಡಿದ ರಾಜ ಮತ್ತು ರಾಣಿ ಆತ ಸಾಮಾನ್ಯ ಮನುಷ್ಯನಲ್ಲ ಎಂಬುದು ಅರ್ಥವಾಗಿ ಬಿಡುತ್ತದೆ. ಆತನಿಗೆ ಅರಮನೆಯಲ್ಲಿ ಉಳಿಯಲು ಹೇಳುತ್ತಾರೆ. ಆದರೆ ಆತ ರಾಜನಾಗುವ ಹಂಬಲ ತೊರೆದು ಬಾಣವನ್ನ ಶಬರಿಯತ್ತ ಹೂಡುತ್ತಾನೆ. ಅದು ಬಿದ್ದ ಜಾಗದಲ್ಲೇ ಅಯ್ಯಪ್ಪ ನೆಲೆ ಕಂಡುಕೊಳ್ಳುತ್ತಾನೆ. ಅದುವೇ ಶಬರಿಮಲೆಯಾಗುತ್ತದೆ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಕಲಿಯುಗದ ವರದನಾಗಿ ನೆಲೆ ನಿಂತಿದ್ದಾನೆ. ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ಯಾತ್ರಾ ಕೇಂದ್ರದಲ್ಲಿ ಒಂದಾಗಿರುವ ಶಬರಿಮಲೆ ಕೇರಳ ಮತ್ತು ತಮಿಳುನಾಡು ಗಡಿಯ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿದೆ. ದಟ್ಟ ಅರಣ್ಯವಿರುವ ಪೊಂಗಾವನಂ ಎಂಬ 18 ಪರ್ವತಗಳಿಂದ ಈ ಕ್ಷೇತ್ರವು ಆವೃತ್ತವಾಗಿದೆ. ಅಯ್ಯಪ್ಪ ಸ್ವಾಮಿ ವಿಗ್ರಹವನ್ನ ಪರಶುರಾಮನು ಸ್ಥಾಪಿಸಿದರೆಂದು ಪ್ರತೀತಿ ಕೂಡ ಇದೆ. ಇಲ್ಲಿ ಮಂಡಲ ಪೂಜೆ ಮತ್ತು ಮಕರ ವಿಳಕ್ಕು ಇವೆರಡು ಯಾತ್ರಾ ಅವಧಿಯ ಪ್ರಧಾನ ಧಾರ್ಮಿಕ ಕಾರ್ಯಕ್ರಮಗಳು. ವರ್ಷದ ಇತರ ಅವಧಿಯಲ್ಲಿ ಮಲಯಾಳಿ ವರ್ಷದ ಮೊದಲ ದಿನ 5 ದಿನಗಳು ಮತ್ತು ವಿಷು ದಿನದ ಹೊರತಾಗಿ ಈ ಮಂದಿರವು ಸಂಪೂರ್ಣವಾಗಿ ಮುಚ್ಚಲ್ಪಡುತ್ತದೆ. ಪಳ್ಳಿ ಕಟ್ಟು ಅಂದರೆ ಇರುಮುಡಿ ಕಟ್ಟಿ ಅಯ್ಯಪ್ಪ ಯಾತ್ರಿಗಳು ತರುವ ತುಪ್ಪವನ್ನು ಅಯ್ಯಪ್ಪನ ವಿಗ್ರಹದ ಮೇಲೆ ಅಭಿಷೇಕ ಮಾಡಲಾಗುತ್ತದೆ. ಇದು ಜೀವಾತ್ಮವನ್ನ ಪರಮಾತ್ಮನೊಂದಿಗೆ ಮಿಲನಗೊಳಿಸುವ ಪ್ರಕ್ರಿಯೆ. ಈ ಮಂದಿರದಲ್ಲಿ ದೊರೆಯುವ ಪರಮ ಜ್ಞಾನವೆಂದರೆ ಅದು ಅಹಂ ಬ್ರಹ್ಮಾಸ್ಮಿ ಎಂಬುದು. ಎಲ್ಲರೂ ದೇವರು, ದೈವಾಂಶ ಸಂಭೂತರು ಎಂಬುದು ಇದರ ಹಿಂದಿನ ತತ್ವವಾಗಿದೆ. ಅದಕ್ಕಾಗಿ ಅಯ್ಯಪ್ಪ ವ್ರತಧಾರಿಗಳು ಪರಸ್ಪರನ್ನ ಅಥವಾ ಯಾರನ್ನೇ ಆದರೂ ಸ್ವಾಮಿ ಎಂದೇ ಸಂಬೋಧಿಸುತ್ತಾರೆ. ಮಕರ ವಿಳಕ್ಕು ಎಂಬುದು ಶಬರಿಮಲೆಯ ಅತ್ಯಂತ ಪ್ರಮುಖ ಪೂಜೆ. ಮಕರ ಸಂಕ್ರಮಣದ ಆ ದಿನದಂದು ಯಾತ್ರಾರ್ಥಿಗಳಿಗೆ ಪರ್ವತದ ಮಧ್ಯೆ ಮಕರ ಜ್ಯೋತಿ ಕಾಣಿಸುತ್ತದೆ. ಇದರೊಂದಿಗೆ ಶಬರಿಮಲೆ ಯಾತ್ರೆಯ ವಾರ್ಷಿಕ ವೈಭವಕ್ಕೆ ತೆರೆ ಬೀಳುತ್ತದೆ. ಶಬರಿಮಲೆ ಯಾತ್ರೆ ಮಾಡಬೇಕಾದವರು ಕೆಲವೊಂದು ಪದ್ಧತಿಗಳನ್ನ ಅನುಸರಿಸಬೇಕಾಗುತ್ತದೆ. ಮಂಡಲ ಪೂಜೆಯಲ್ಲಿ ಭಾಗವಹಿಸುವ ಯಾತ್ರಿಗಳು 41 ದಿನಗಳ ಕಾಲ ಕಠಿಣ ವ್ರತವನ್ನ ಆಚರಿಸಬೇಕಾಗುತ್ತದೆ. ಈ ಅವಧಿಯಲ್ಲಿ ಮದ್ಯ, ಮಾಂಸ ಮತ್ತಿತರ ಐಹಿಕ ಸುಖಗಳಿಂದ ದೂರವಿರಬೇಕಾಗುತ್ತದೆ. ಒಬ್ಬ ನಾಯಕ ಅಂದರೆ ಗುರುಸ್ವಾಮಿಯ ಮುಂದಾಳತ್ವದಲ್ಲಿ ವ್ರತಧಾರಿಗಳ ಗುಂಪು ತಲೆಯಲ್ಲಿ ಇರುಮುಡಿ ಕಟ್ಟಿಕೊಂಡು ಯಾತ್ರೆಗೆ ಹೊರಡುತ್ತಾರೆ. ಶಬರಿಮಲೆ ಸಂದರ್ಶಿಸಬೇಕಾದ್ರೆ ಜಾತಿ ಮತ ಭೇದಗಳಿಲ್ಲ. ಆದರೆ 10 ರಿಂದ 50 ವರ್ಷದ ನಡುವಿನ ಮಹಿಳೆಯರಿಗೆ ಮಾತ್ರ ಮುಖ್ಯ ಮಂದಿರದಲ್ಲಿ ಪ್ರವೇಶ ನಿಷೇಧ ಮಾಡಲಾಗಿದೆ. ಶಬರಿಮಲೆ ಸೀಸನ್ ಆರಂಭವಾಗುವುದು ನವೆಂಬರ್ ತಿಂಗಳಲ್ಲಿ. ಜನವರಿ 14ನೇ ತಾರೀಕಿನವರೆಗೂ ಇದು ಇರುತ್ತದೆ. ಯಾತ್ರಿಕರು 40 ದಿನ ವ್ರತವನ್ನು ಆಚರಿಸಿದ ಬಳಿಕ ಯಾತ್ರೆಗೆ ಹೊರಡುತ್ತಾರೆ. ಈ ಅವಧಿಯಲ್ಲಿ ಮದ್ಯ, ಮಾಂಸ, ಮಾನಿನಿ ಸಂಘ ಬಿಡಬೇಕಾಗುತ್ತದೆ. ವಿಶಿಷ್ಟವಾದ ಕರಿ ಅಂಗಿ ಮತ್ತು ಧೋತಿ, ಅಂಗವಸ್ತ್ರ ಧಾರಣೆ ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ಮತ್ತು ಪರಿಶುಭ್ರತೆಗೆ ಹೆಚ್ಚಿನ ಮಹತ್ವವನ್ನ ನೀಡಬೇಕು. ತುಪ್ಪ ಮತ್ತು ಇತರ ಸಾಮಗ್ರಿ ಇರುವ ಇರುಮುಡಿ ಕಟ್ಟು ಹೊತ್ತು ಭಕ್ತರಿಗೆ ಅಯ್ಯಪ್ಪ ದೇವಗಳದ 18 ಮೆಟ್ಟಲು ಏರಲು ಅವಕಾಶ ನೀಡಲಾಗುತ್ತದೆ. ಮಂದಿರ ಆಡಳಿತ ನೋಡಿಕೊಳ್ಳುತ್ತಿರುವ ತಿರುವಾಂಕೂರು ದೇವಸ್ವಾಂ ಮಂಡಳಿ ಭಕ್ತಾದಿಗಳಿಗೆ ಕಡಿಮೆ ವ್ಯವಸ್ಥೆಯಲ್ಲಿ ವಸತಿ ವ್ಯವಸ್ಥೆ ಮಾಡುತ್ತಿದೆ. ಆದರೂ ಸೀಸನ್ ಸಂದರ್ಭದಲ್ಲಿ ವಸತಿ ಸಿಗುವುದು ಕಷ್ಟವಾಗಿದೆ. ವಾಹನದಲ್ಲಿ ಹೋಗುವುದಾದರೆ ವಾಹನಗಳು ಪಂಬಾ ನದಿವರೆಗೆ ಮಾತ್ರ ಹೋಗುತ್ತವೆ. ಅಲ್ಲಿಂದ ಸುಮಾರು 4 ಕಿಲೋಮೀಟರ್ ದೂರವನ್ನ ಭಕ್ತಾದಿಗಳು ಕಡಿದಾದ ಬೆಟ್ಟ ಏರಿಯೇ ಕ್ರಮಿಸಬೇಕು. ನೋಡಿದಿರಾ ಸ್ನೇಹಿತರೆ ಆ ಅಯ್ಯಪ್ಪ ಸ್ವಾಮಿಯ ಮಹಿಮೆ ಮಹತ್ವವನ್ನ. ನಿಮಗೇನಾದ್ರೂ ಅವಕಾಶ ಸಿಕ್ಕರೆ ಜೀವನದಲ್ಲಿ ಒಮ್ಮೆ ಆದರೂ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಪಡೆದು ಪುನೀತರಾಗಿರಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ ಪಂಡಿತ್ ವೈದ್ಯಮೋಡಿ ರಾಮಜ್ಜ ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್
ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.